ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ದೇವಾಲಯ ಅಂದಾಗ ದೇವರು, ಮೂಲ ವಿಗ್ರಹ ಇರ್ಬೋದು, ಪರಿವಾರ ದೇವತೆಗಳಿರ್ಬೋದು, ಹಾಗೆ ವೃಕ್ಷಗಳು ಕೂಡ ದೇವಾಲಯದ ಒಂದು ಆವರಣದಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಸಾಕಷ್ಟು ನವಗ್ರಹಗಳಿರ್ಬೋದು, ಅನೇಕ ಪರಿವಾರ ದೇವತೆಗಳು, ಆ ದೇವರಿಗೆ ಸಂಬಂಧಿಸಿರ್ತಕ್ಕಂಥ ಪರಿವಾರ ದೇವತೆಗಳು ದೇವಸ್ಥಾನದ ಸುತ್ತಲೂ ಕೂಡ ಇರ್ತಕ್ಕಂಥದ್ದು ಗಮನಿಸೋ ಜೊತೆಗೆ ಅಲ್ಲಿ ಪವಿತ್ರವಾದ ವೃಕ್ಷಗಳಿರುತ್ತೆ. ಹಾಗಾಗಿನೇ ನಾವು ಹೇಳ್ತೀವಿ, ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ. ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಬೇವಿನ ಮರ ಇರ್ಬೋದು, ಹಾಗೆ ಶಿವನ ದೇವಸ್ಥಾನ ಆದರೆ ಬಿಲ್ವ ಪತ್ರೆ ಇರ್ಬೋದು, ಹಾಗೆ ವಿಷ್ಣು ದೇವಸ್ಥಾನ ಆದರೆ ಅರಳಿ ಮರ, ಅಶ್ವತ್ಥ ವೃಕ್ಷ ಇರ್ಬೋದು, ಹಾಗೆಯೇ ನಾವು ವಿಶೇಷವಾಗಿ ಬನ್ನಿ ಮರ ಇರ್ಬೋದು, ತುಳಸಿ ಇರ್ಬೋದು, ಹಾಗೆಯೇ ಎಲ್ಲೋ ಒಂದು ಕಡೆ ಆರ್ಕ ಅಂತ ಹೇಳಿದ್ರೆ ಎಕ್ಕೆ ಗಿಡ ಇರತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಇವತ್ತಿನ ದಿನ ನಾವು ದೇವರ ದರ್ಶನ ಮಾಡ್ಕೊಳ್ತೀವಿ. ಪರಿವಾರ ದೇವರಿಗೆ ದರ್ಶನ ಮಾಡಿಕೊಂಡಿದ್ದಾದ ಮೇಲೆ ಅಥವಾ ಆ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಬನ್ನಿ ಮರ ಇರ್ಬೋದು, ಹಾಗೆಯೇ ಇವತ್ತಿನ ದಿವಸ ಬೇವಿನ ಮರ, ಇದರ ದರ್ಶನ ಮಾಡಿಕೊಂಡ್ರೆ ನಮಗೆ ಶುಭನ ಅಥವಾ ಮಾಡಿಕೊಳ್ಳೇಬೇಕಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡ್ಕೊಂಡು ಹೋದಾಗ ನಮಗೆ ದೇವಸ್ಥಾನ ಅಂದರೆ ಸಂಸ್ಕಾರ ಕೇಂದ್ರಗಳು. ನಮ್ಮ ಅಹಮನ್ನು ಬದಿಗೊತ್ತಿ ದೇವಸ್ಥಾನಕ್ಕೆ ಹೋದಾಗ ಇಡೀ ದೇಹವನ್ನು ನಾವು ಬಾಗಿ, ದೇಹವನ್ನು ಬಗ್ಗಿ, ನಮ್ಮ ಅಹಂಕಾರವನ್ನು ತೊರೆದು, ಅಪ್ಪ ನಿನಗಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲವೂ ನಿನ್ನದೇ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಹೋಗ್ತಕ್ಕಂಥದ್ದು. ಅದಕ್ಕೆ ನಾವು ದೇವಾಲಯಗಳನ್ನು ಸಂಸ್ಕಾರ ಕೇಂದ್ರಗಳು ಅಂತ ಕೂಡ ನಾವು ಕರಿತೀವಿ. ಅಲ್ಲಿ ಆಚಾರ ವಿಚಾರ, ನನ್ನ ಹಣವಂತಿಕೆ, ನನ್ನ ವಾಹನ, ನನ್ನ ಐಶ್ವರ್ಯ, ನನ್ನ ಬಂಗಾರ ಇವ್ಯಾವೂ ಇಲ್ಲ. ಅಲ್ಲಿ ನಾವು ಭಗವಂತನ ಭಕ್ತನಾಗಿ ನಾವು ಹೋಗಬೇಕಾಗಿರುತ್ತೆ. ಅಂತಹ ಸಂಸ್ಕಾರವನ್ನು, ಪಾಠವನ್ನು ಕಲಿಸ್ತಕ್ಕಂತಹ ಒಂದು ಸಂಸ್ಕಾರ ಕೇಂದ್ರಗಳು ಕೂಡ ದೇವಾಲಯಗಳು ಕೂಡ ಆಗಿರುತ್ತೆ. ಇನ್ನು ಅಲ್ಲಿ ಇರ್ತಕ್ಕಂಥ ಅರಳಿ ಮರ ಶ್ರೀಮನ್ನಾರಾಯಣರ ಸ್ವರೂಪ. ಶ್ರೀಮನ್ನಾರಾಯಣ ಸಾಕ್ಷಾತ್ತು ಸ್ಥಿತಿಕಾರಕ ಆಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಸ್ವರೂಪವೇ ಅರಳಿ ಮರ ಆಗಿರುತ್ತೆ. ಇನ್ನು ಬೇವಿನ ಮರ ಅಂದಾಗ ಶ್ರೀ ಮಹಾಲಕ್ಷ್ಮಿ ತಾಯಿಯ ಸ್ವರೂಪ ಕೂಡ ಅದಾಗಿರುತ್ತೆ. ಹಾಗೆ ಅರಳಿ ಮರ ಅಂದರೆ ನಮಗೆಲ್ರಿಗೂ ಜ್ಞಾಪಕ ಬರುತ್ತೆ, ಅದನ್ನು ಬೋಧಿ ವೃಕ್ಷ ಅಂತೂ ಕೂಡ ನಾವು ಕರಿತೀವಿ, ಅಶ್ವತ್ಥ ವೃಕ್ಷ ಅಂತ ಕರಿತೀವಿ. ಬಹು ವಿಶೇಷವಾಗಿ ನಾವು ಶನಿದೋಷ 7.5 ಅರ್ಧಾಷ್ಟಮ, ಅಷ್ಟಮ, ಪಂಚಮ ಶನಿ, 7.5 ಶನಿ ದೋಷ, ಜನ್ಮ ಶನಿ, ಇವೆಲ್ಲಕ್ಕೂ ಕೂಡ ನಾವು ಇವತ್ತಿನ ದಿನ ಅಶ್ವತ್ಥ ಪೂಜೆ ಮಾಡಿದ್ದೇ ಆದರೆ, ಅಶ್ವತ್ಥ ವೃಕ್ಷವನ್ನು ದರ್ಶಿಸಿದ್ದೇ ಆದರೆ ಎಷ್ಟೋ ಈ ದೋಷಗಳು ಕೂಡ ನಮಗೆ ಹೊರಟೋಗುತ್ತೆ. ಬೆಳಗ್ಗೆ ಸಂಜೆ ಅಶ್ವತ್ಥ ಹತ್ತಿರ ನಾವು ಓಡಾಡಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಹೊರಟೋಗುತ್ತೆ, ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿರುತ್ತೆ, ಯಾಕೆಂದರೆ ಅಲ್ಲಿ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ, ಮಾನಸಿಕ ನೆಮ್ಮದಿ ಕೂಡ ಇರುತ್ತೆ. ಆ ಅಶ್ವತ್ಥ ವೃಕ್ಷದ ಹತ್ರ ಸಾಕ್ಷಾತ್ ಸಿದ್ಧಾರ್ಥನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಗಿದ್ದು ಬುದ್ಧನೆಂಬ ನಾಮಾಂಕಿತ ಕೂಡ ಅವರಿಗೆ ಆಯಿತು. ಶ್ರೀಕೃಷ್ಣ ಭಗವಾನರು ಅರಳಿ ಮರದ ಕೆಳಗಡೆನೆ ಮಲಗಿ ಪರಲೋಕ ಕೂಡ ಸೇರಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ. ಯಾಕೆಂದರೆ ಹೆಚ್ಚು ಆಮ್ಲಜನಕ ಕೊಡ್ತಕ್ಕಂಥ ಮರ ಬೇವಿನ ಮರ, ಔಷಧೀಯ ಗುಣಗಳು ಕೂಡ ಇರುತ್ತೆ. ಆದರೆ ದೇವಸ್ಥಾನದಲ್ಲಿ ದೇವರ ದರ್ಶನ ಆದಮೇಲೆ ಅರಳಿ ಮರ ಹಾಗೆ ಬೇವಿನ ಮರ, ಅಲ್ಲಿ ಯಾವುದೇ ಮರ ಇದ್ದರೂ ಆ ಮರಕ್ಕೆ 3 ಸುತ್ತು ಹಾಕಿ ಆ ಮರವನ್ನು ನಾವು ಆ ಮರಕ್ಕೆ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಕೂಡ ಆಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.